ಇವ್ರೆಲ್ಲರೂ ಏನದ ಅಂತಂದ್ರೆ ಇಫ್ತಾರ್ ಕೂಟ ಅವರು ಉಪವಾಸ ಅವ್ರು ಇರೋದು, ಬಟ್ ಇಫ್ತಾರ್ ಬಿಡ್ಲಾಕ ನಮ್ಮನ್ನು ಕರೆಯೋದು. ಇದು ಬಂಧತ್ವ, ಒಂದು ಸಹೋದರತ್ವದ ಒಂದು ಸಂಕೇತ ಅಂತ ಅನಿಸ್ತು. ಬಂಧುಗಳೇ, ಉಪವಾಸ ಇರೋದು ಎದ್ರ ಸಲುವಾಗ್ತಂತಂದ್ರೆ ಸೈನ್ಸಿಕ್ ದೃಷ್ಟಿಗೂ ಸರಿನಿ. ಅದು ಅಲ್ಲದೇ ಉಪವಾಸ ಯಾಕಿರ್ಬೇಕು ಅಂತಂದ್ರೆ ಹಸದಾನಂತವ ಬಡವನು ಅರ್ಥ ಮಾಡ್ಕೊಲಿಕ್ಕೆ ಅವ ಏನು ಪ್ರಸಕ್ತಿದಲ್ಲಿ ಉಪವಾಸ ಇದ್ದಂಥವನಿಗೆ ಅವ್ನ ಪ್ರಸಕ್ತಿ ಏನಾಗ್ತದ, ಅವನು ಹಾಲತ್ ಏನಾಗ್ತದ ಅಂತ ಜಕಾತಿಯನ್ನು ಕೊಟ್ಟು ಏನ್ ಮಾಡ್ತಾರ. ಇದು ಬಹಳ ಮುಖ್ಯ, ಅದು ಕಲಿತಕ್ಕಂಥದ್ದು. ಅಲ್ಲಾಹನ ಸಮೀಪೈತಕ್ಕಂಥದ್ದು ಒಂದು ಉಪವಾಸ, ಒಂದು ಸಂದೇಶ. ಯಾಕಂದ್ರೆ ಮಾತಾಡ್ಲಿಕ್ಕೆ ಬಹಳಷ್ಟು. नोबल पब्लिक स्कूल एडमिशंस आर ओपन। इल्म ही आदमी को इंसान बनाता। पूरी जॉन भूख लगी करो फोन, केबियन कॉम्प्लेक्स रेना मार्केट, अभी ऑर्डर कीजिए। ಅದು ಅಲ್ಲದೇ ಈಗ ಇವ್ರು ಹೇಳಿದ್ರು ದೇವರ ಅಥವಾ ಮಾನವ, ದೇವ್ರಿಗೆ ಹುಡ್ಕೋತ ಹೋದ್ರೆ ಎಲ್ಲಿ ಸಿಗೋದಿಲ್ಲ. ಕಬೀರದಾಸನ ಅದಕ್ಕನ್ನ ಕುದಾಕು ದುಂಡತ್ತು ದುಂಡತ್ತು ಗಡ್ಗಟ್ ವನ್ನೂನೆ ಪ್ಯಾರೆ, खुदा को ढूंढत ढूंढत गटगट वनू ने कहा प्यारे। अरे खुद को ही नहीं समझे तो क्या कार खुदा को समझे, खुद को ही नहीं समझे तो क्या खुदा को समझे, खुद को खुद समझ ले और में खुदा की रूह जागले प्यारे. ಅದಕ್ಕೆ ಬಂಧುಗಳೇ, ನಾವೇನದ ಅಂದ್ರ ಬಂದಪ್ಪ ಈ ನಮಾಜ್ ಉಳಿದಿ, ನಮಾಜ್ 5 ವಕ್ತ ಬಿದ್ದಿ ಅಥವಾ ಉಪವಾಸ ಮಾಡಿದ್ರೆ ಉಪಯೋಗ ಅಲ್ಲ. ದೀನ ದಲಿತರ, ಕಡು ಬಡವರ, ಹೆಣ್ಣು ಮಕ್ಕಳ ಶೋಷಣೆ ಮೇಲೆ ಯಾವನು ಒಂದೊಳೆ ಇದು. स्कूल स्टाइल कैंसल्ड, यहाँ लर्निंग मिलती है क्रिएटिव ट्विस्ट के साथ. नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट. ಇಷ್ಟೆಲ್ಲ ಮಾಡೋದು ವ್ಯರ್ಥ. ಯಾಕಂದ್ರೆ ಕಬೀರದಾಸ್ ಮತ್ತೊಂದ್ ಕಡೆ ಹೇಳ್ತಾರೆ, अल्लाह अल्लाह के बांध देता है, फिर अल्लाह क्या बहरा है, चुमटी के पैर में घुंघरू बांधी तो भी अल्लाह सुनता है पैर. ಯಾಂಗಂದ್ರೆ ನೀವು ಶಾಂತಿ ಉಪನ್ಯಾಸ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಎಲ್ಲಿ ಇಸ್ಲಾಮ ಶಾಂತತೆ, ನೆಮ್ಮದಿ, ವಿದ್ಯೆ, ಜ್ಞಾನ, ಎಲ್ಲಿ ಜ್ಞಾನ ಇರ್ತದೋ ಅಲ್ಲಿ ಕೋಮು ಸಮರ್ಥತೆನೇ ಬರಲ್ಲ, ಅಲ್ಲಿ ಇವನು ಅವನನ್ನಕ್ಕಂತ ಭಾವನೆ ಬರಲ್ಲ. सग्गे हॉस्पिटल, फर्टिलिटी एंड मदर केयर हॉस्पिटल एंड स्कैनिंग सेंटर, नियर बस स्टैंड, बसो कल्याण. हॉरिजन इंग्लिश मीडियम पब्लिक स्कूल, एम्पावरिंग ब्राइट फ्यूचर, एडमिशंस आर ओपन. ಅಲ್ಲಿ ಪೆನ್ ಇರ್ತದೋ ಅಲ್ಲಿ ಯುದ್ಧ ಆಗಲ್ಲ, ಎಲ್ಲ 5 ಇರ್ತವೋ ಅಲ್ಲಿ ಯುದ್ಧ ಆಗ್ತದೆ. ಪೆನ್ನಿಂದ ಏನದ ಅಂತಂದ್ರೆ ಜ್ಞಾನ ಬೆಳೆಸ್ತದ, ಜ್ಞಾನದಿಂದ ಏನದ ಅಂದ್ರೆ ಆ ಒಬ್ಬರದೊಬ್ಬರು ಆತ್ಮೀಯತೆಯನ್ನು ಬೆಳೆಸ್ತದೆ. ಪುಸ್ತಕ ಆಗ್ಲಿ, ಬೈಬಲ್ ಆಗ್ಲಿ, ಕುರಾನ್ ಆಗ್ಲಿ, ಭಗವದ್ಗೀತೆ ಆಗ್ಲಿ, ಶರಣ ವಚನಗಳಾಗ್ಲಿ, ನಾವು ತೆಳಗ ತೆಗ್ಗಿಸಿ ಒಂದು ವೇಳೆ ನಾವು ಪುಸ್ತಕ ಓದ್ತೀವಿ ಒಂದು ಜಗದಲ್ಲಿ ಏನದಂದ್ರೆ ಜ್ಞಾನ ನಿತ್ಯ ಮಾಡ್ತಕ್ಕಂಥದ್ದು ಒಂದೇ, ಅದು ವಿದ್ಯೆ, ಅದು ಪುಸ್ತಕ ಅಂತ ಹೇಳಿ ನನಗೆ ಅನಿಸ್ತದೆ. ಬಂಧುಗಳೇ, ಸಮಯ ಬಹಳ ಆಗ್ಯದ, ಮತ್ತೆ ಸಮಯ ಉಳಿತು, ಮುಂದಿನ ಟೈಮಿಗೆ ನೋಡೋಣ ಅಂತ ಹೇಳಿ ಇಲ್ಲಿ ಕರೆಸಿ ಸರ್ಕಾರಿ ನೌಕರಸ್ಥರ ಏನು ಎಲ್ಲರ ಪರವಾಗಿ ಏನು ನೋಡ್ರಿ, ಮುಸ್ಲಿಮರು 10%, ಬಟ್ ನಮ್ಮ ಹಿಂದೂ ಜನಗಳು ಇವರು ಎಲ್ಲರಿಗೆ ಸರ್ಕಸ್ತೇ. ಈಗ ಇವರು ಉಪವಾಸಗಳಿಗೆ ರೋಜಾ ಬಿಡ್ಲಾಕ್ ಬಂದಾರ ಅನ್ನಕ್ಕಂತ ಎಲ್ಲರೂ ಮುಖದ ಮೇಲೆ ಲಕ್ಷಣಗಳು ಬಹಳಷ್ಟು ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಹ್ಯಾಂಗ ಖುಷಿ ಆಯ್ತು ಅಂದ್ರೆ, ಒಂದು ನಮ್ಮ ತಿಬ್ರನ್ ಕೆರೆಗಿಂದ್ರೆ ನೀರೇನು ಅದಾವ ಅಷ್ಟು ಹಾಲು ಅಮೃತ್ಕೊಂಡಂಗ ಎಲ್ಲರೂ ಇದೇ ಭಾವನಲ್ಲಿ ನಡ್ಕೊಂಡು ಹೋಗ್ಬೇಕನ್ನಕ್ಕಂತ ಮಾತು ಹೇಳಿ ಇಲ್ಲಿ ಕರ್ಸಿ ಏನಿದೆ ಮಾಡಿದವರು ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚಿಗೆ ಆಗ್ಲಂತ ಭಾವಿಸಿ ನನ್ನ ಮಾತಿಗೆ ಶರಣ ಅಂತ ಹೇಳ್ತೀನಿ. ಶರಣ